ಹಾಯ್ ಫ್ರೆಂಡ್ಸ್, ನಾವು ಹೋಗ್ತಾ ಇರೋ ಜಾಗ ಇವತ್ತು ರಂಗೋಲಿ ಗಾರ್ಡನ್. ಬನ್ನಿ ಒಳಗಡೆ ಹೋಗೋಣ. ಯಾವ ಥರ ಆಚೆ ಕಡೆ ನೋಡಿ, ಈ ಥರ ಐತೆ ವ್ಯೂ. ಕುರಿ ಮೇಕೆಗಳನ್ನೆಲ್ಲ ಮೇಯ್ಸಾಕ್ಬಿಟ್ಟವ್ರೆ. ಬರ್ತಿದ್ದಂಗೆ ಫಸ್ಟು ಲೊಕೇಶನ್ ಇದೇ ಕಾಣಿಸೋದು ಆಚೆ ಕಡೆ. ನಮ್ಮ ತಿಥಿಯಲ್ಲಿರೋ ತಾತ ಇದ್ದಂಗೆ ಅವನೇ ಈ ತಾತ. ನೋಡೋಕೆ ಹಂಗೆ ಅವನೇ ಒಂದು ಸೈಡಿಂದ. ನೋಡ್ರಿ, ಮನೆಯೆಲ್ಲ ಸೇಮು ಹೆಂಗೆ ಕಟ್ಟವ್ರು ನೋಡಿ, ಎಲ್ಲ ರಿಯಲ್ ಆಗಿ ಕಟ್ಟವ್ರೆ. ಅಲ್ಲಿರೋದು ಅಷ್ಟೇ ಬೊಂಬೆ ಅಷ್ಟೇ, ಆದರೆ ಚೆನ್ನಾಗೈತೆ ಮನೆಗಳೆಲ್ಲ. ಒಕ್ಕಲಿಗರ ರೈತರ ಮನೆ ಇದು. ನೋಡ್ರಿ, ಈ ಕಡೆ ಎಲ್ಲ ಸೇಮ್ ಹಂಗೆ. ಅಂದರೆ ಒಬ್ಬೊಬ್ಬರು ಅವ್ರವ್ರ ಕಲ್ಚರ್ ಹೆಂಗಿತ್ತು, ಅವ್ರು ಏನಿದ್ರು ಅನ್ನೋದೇ ಇದು ಕಟ್ಟಿರೋ ಪರ್ಪಸ್ಸು. ಆದರೆ ಬಂದರೆ ಮಾತ್ರ ಒಂದು 2 ಅವರು ಟೈಮ್ ಹೋಗೋದೇ ಗೊತ್ತಾಗಲ್ಲ ನಿಮ್ಗೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿರಿ, ಇದು ಅಂಗಡಿ, ದಿನಸಿ ಅಂಗಡಿ ಇವೆಲ್ಲ. ಓಹೋ, ಒಂದೇ ವಟಾರ ಅಂತಾರೆ ನೋಡ್ರಿ, ಆ ಥರ ಎಲ್ಲ ಒಂದೇ ಸೈಡೇ ಇರುತ್ತೆ. ಚೆನ್ನಾಗಿದೆ ಮಾತ್ರ ನೋಡೋಕ್ಕೆ. 1-2 ಅವರ್ ಟೈಮ್ ಪಾಸ್ ಆಗೋಗುತ್ತೆ ನಿಮಗೆ. ಹಾಯ್ ಹುಡುಗಿ, ಅವಳೆ ಹುಡುಗಿ ಕಾಯ್ತಾ. ಹೆಣ್ಮಗು ಮಂಗಳೂರು ಮನೆ ಅಂತ. ಇದು ಮಂಗಳೂರು ಮನೆ. ಇದು ಮಂಗಳೂರು ಕಲ್ಚರ್ ಅವ್ರ ಮನೆ. ಅವರು ಹಾವಭಾವ ಹೆಂಗಿರುತ್ತೆ ಅನ್ನೋ ಅದನ್ನು ಕಟ್ಟಿರೋ ಪರ್ಪಸ್ ಇದು. ಚೆನ್ನಾಗೈತಿ ಇದನ್ನು. ಅಗ್ರಹಾರ ಬ್ರಾಹ್ಮಣರ ಮನೆ. ಅವ್ರ ಕಲ್ಚರ್ ಯಾವ ಥರ ಐತೆ ಅನ್ನೋದು ನೋಡ್ರಿ. ಇದು ಅದು ಸ್ಪೆಷಲ್ ಇದರಲ್ಲಿ. ಹಿಂದಿನ ಕಾಲದಲ್ಲಿ ಅವ್ರದ್ದು ಹೆಂಗಿತ್ತು ಅಂತ ಅವ್ರಿಗೇನೋ ಹೇಳ್ಕೊಂಡ್ಬಿಡ್ತಾವ್ರೆ. ಚೆನ್ನಾಗೈತೆ ನೋಡೋಕೆ. ಅವಾಗವಾಗ ಅವ್ರ ಕಲ್ಚರ್ಗಳೆಲ್ಲ ಯಾವ ಥರ ಇತ್ತು ಅಂತ ನೋಡೋಕ್ಕೆ. ನೀವು ಬಂದು ವಿಸಿಟ್ ಮಾಡಿ, ಚೆನ್ನಾಗಿರುತ್ತೆ. ಇದು ಬಂದು ಶಾನುಭೋಗರ ಮನೆ. ಲೆಕ್ಕಾಚಾರ ಆಗ್ತಾವ್ರೆ. ಇದು ಚೆನ್ನಾಗೈತೆ. ಯಾಕ್ರಿ ಯಜಮಾನ್ರೆ ಬೇಜಾರಾಗಿ ಕೂತ್ಕೊಂಬಿಟ್ಟಿದ್ದೀರಾ? ಬನ್ನಿ ವಾಕ್ ಹೋಗೋಣ. ಚೆನ್ನಾಗೈತಿ ಇದು ಮನೆ ನೋಡ್ರಿ. ಅಸಾಮತೆ ಕರ ಸೇಮ್ ಹಂಗೆ ಐತೆ. ನೋಡ್ರಿ ಅವಾಗಿಂದ ಇವಾಗೆ ಮನೆಗೆ ಎಂಟ್ರಿ. ಬನ್ನಿ ಒಳಗಡೆ ಒಂದ್ಸಲಿ ಹೋಗ್ಬಿಡ್. ಇದು ಚಿಕ್ಕ ಹುಡುಗರಾಗೆ. ಓಹೋ, ಮೀಟಿಂಗ್ ನಡೀತಾ ಐತೆ. ಪಂಚಾಯಿತಿ ಓ ವಾವ್, ಇಲ್ಲೂ ಚೆನ್ನಾಗೈತೆ ಜಾಗ ನೋಡೋಕ್ಕೆ. ಒಂದು ಸ್ಪೆಷಲ್ಲಾಗಿ ನೋಡ್ಕೊಂಬರ್ಬೋದು. ನೋಡ್ರಿ, ಇಲ್ಲಿ ತಾಯಿ ಮಗುಗೆ ಸ್ನಾನ ಮಾಡಿಸ್ತಾವ್ರೆ. ಎಷ್ಟು ಚೆನ್ನಾಗಿ ಕಟ್ಟವ್ರು ನೋಡ್ರಿ. ಅದು ಕಲೆ ಮಾಡಿರೋದೇ ಒಂಥರ ವಿಚಿತ್ರ. ನೋಡ್ರಿ ಎಷ್ಟು ಚೆನ್ನಾಗೈತೆ. ಮಗುಗೆ ಸ್ನಾನ ಮಾಡಿಸ್ತಾ ಇರೋದು ತುಂಬ ಚೆನ್ನಾಗೈತೆ. ಇಲ್ಲಿ ಕರನ್ ಕಟ್ಟಾಕವ್ರೆ. ಸರ್ ನಮಸ್ಕಾರ. ಸರ್ ಅಧ್ಯಕ್ಷರೇ ನಮಸ್ಕಾರ. ಏನು ನೆಮ್ಮದಿ ಕುತ್ಕೊಂಬಿಟ್ರಾ? ಓಹ್, ಇವ್ರು ಮಾತಾಡಿಸ್ತಾವ್ರೆ. ಇಬ್ಬರು ಫುಲ್ ಮಾತಾಡ್ತಾ ಇದ್ದೀರಾ? ಮಾತಾಡ್ರಿ ಇಬ್ರು. ಹಸುಗಳು ನೋಡ್ರಿ ಎಷ್ಟು ಚೆನ್ನಾಗವೆ. ಎಲ್ಲ ರಿಯಲಿಸ್ಟಿಕ್ಕಾಗೇ ಕಟ್ಟವ್ರೆ ಎಲ್ಲ.
ಎಂಟ್ರಿ ಆಗೋಣ. ನಾವು ಎಂಟ್ರಿ ಆಗ್ತಾ ಇರೋದು ಮಾಳಿಗೆ ಮನೆ ಒಳಗಡೆ. ನೋಡೋಣ ಬಿಡ್ರಿ ಆಗಿನ ಕಾಲದಾಗ ಹೆಂಗಿತ್ತು ಅಂತ. ಮೊದಲಿಗೆ ಹಾಲು ಕರಿತಾವ್ರೆ. ಓಹೋ, ಇದು ಕೊಟ್ಟಿಗೆ. ಇದು ರಿಯಲಿ ಇದ್ರ ತಕ್ಕಂಗೆ ಒಳ್ಳೆ ಯಾವುದೋ ಸಾಂಗ್ ಹಾಕವ್ರೆ. ಹಳೇ ಮನೆಯಲ್ಲಿರೋ ಮಾತಾಡೋ ಅಂಥವ್ರು. ಇಲ್ಲಿಂದ ಎಲ್ಲ ಮಂಡ್ಯ ಹೆಸರು ಮಾಂಡವ್ಯ ಋಷಿಯಿಂದ ಬಂತು ಅಂತ ಹೇಳ್ತಾರೆ. ಮೈಸೂರು ಬೆಂಗಳೂರು ಹೋಗೋ ದಾರಿ ಮಧ್ಯೆ ಸಿಗ್ತದಲ್ಲ ಅದೇ. ಇದು ಮುಗೀತು, ಬನ್ನಿ ಮುಂದಕ್ಕೆ ಹೋಗಿ ನೋಡೋಣ ಇನ್ನು ಯಾವ್ಯಾವ ಥರ ಐತೆ ಅಂತ. ಇದೆಲ್ಲ ನೋಡಿದ್ರೆ ಒಂದು ದೊಡ್ಡ ಹಳ್ಳಿಗೆ ಬಂದಿದ್ದೀವಿ ಏನೋ ಅನ್ನೋಷ್ಟು ಫೀಲ್ ಆಗುತ್ತೆ. ಅಷ್ಟು ಚೆನ್ನಾಗೈತೆ ನೋಡ್ರಿ. ಪ್ರತಿಯೊಂದು ಕಟ್ಟಿರೋದೆ, ಯಾವುದೂ ನಿಮಗೆ ಫೇಕ್ ಅನ್ಸಲ್ಲ. ಅಷ್ಟು ಚೆನ್ನಾಗೈತೆ ಇದು. ಯಾವುದೋ ದೊಡ್ಡ ಹಳ್ಳಿಗೆ ಬಂದಿದ್ದೀವಿ ಏನೋ ಅಷ್ಟು ಚೆನ್ನಾಗೈತಿ ಜಾಗ ಎಲ್ಲ ಮಾತ್ರ ನೋಡೋಕ್ಕೆ. ನೋಡ್ರಿ ಸೇಮ್ ಎಲ್ಲ ಹಂಗೆ ಅವೆ. ಗ್ರಾಮೀಣ ನೇಕಾರರ ಮನೆ ಇದು, ಅಂದರೆ ಮಗ್ಗ ಬಿಡ್ತಾರಲ್ಲ ಅವ್ರದ್ದು. ತೊಟ್ಟಿ ಮನೆ ಹೆಂಗೈತೆ ನೋಡ್ರಿ. ಬನ್ನಿ ಒಳಗಡೆ ಹೋಗೋಣ ಇವಾಗ, ಏನೇನೈತೆ ನೋಡೋಣ. ಯಜಮಾನ್ರೇ ನಮಸ್ಕಾರ. ಇಬ್ರು ಮಾತಾಡ್ತಾವ್ರೆ. ಓ, ಮಂಡ್ಯ ಜಿಲ್ಲೆ ತೊಟ್ಟಿ ಮನೆ ಅಂತೆ ಇದು. ಮಂಡ್ಯ ಇಳಿಯ ಕೆಳಗಡೆ ಮಗುಗೆ ಸ್ನಾನ ಮಾಡಿಸ್ತಾ. ಮಂಡ್ಯ ಇದೆ ಅಂತ ಇವನು. ಇದು ಗ್ರಾಮೀಣ ಕುರುಬರ ಮನೆ. ಅವ್ರ ದಿನಚರಿ ಯಾವ ಥರ ಇತ್ತು ಅಂತ. ನೋಡ್ರಿ, ಇದು ಆಟಿಕೇಕರ ಮನೆ. ಅಂದರೆ ಜಾತ್ರೆಗಳಲ್ಲಿ ಆಟ ಸಾಮಾನು ಅಂಥವೆಲ್ಲ ಮಾರ್ತಿದ್ರಲ್ಲ, ಚಿಕ್ಕ ಮಕ್ಕಳು ಆಟ ಆಡೋ ವಸ್ತುಗಳು ಮಾರ್ತಿದ್ರಲ್ಲ, ಅವ್ರ ಮನೆ ಇದು. ನೋಡ್ರಿ, ಅವರು ಕುರಿ ಮೇಕೆಗಳು ಸೇಮ್ ಎಲ್ಲ ರಿಯಲಿಸ್ಟಿಕ್ ಆಗೇ ಮಾಡಿದ್ದಾರೆ. ಸಕ್ಕದಾಗೈತೆ, ಬಂದರೆ ನೋಡ್ಬೋದು. ಗ್ರಾಮೀಣ ಮೇದಾರರ ಮನೆ ಇದು. ಅಂದರೆ ಬಿದಿರು ಕಡ್ಡಿಗಳಲ್ಲಿ ಬುಟ್ಟಿ ಅಂಥವೆಲ್ಲ ಮಾರ್ತಿದ್ರಲ್ಲ, ಅವ್ರ ಮನೆ ಇದು. ಗ್ರಾಮೀಣ ಶಿಲ್ಪಗಾನ ಮನೆ. ಶಿಲೆ ಕೆತ್ತಾರಲ್ಲ ಅವ್ರ ಮನೆ ಇದು. ದೇವರು ಶಿಲೆ ಬೇರೆ ಬೇರೆ ಥರವೆಲ್ಲ ಮಾಡ್ತಾರಲ್ಲ ಅವ್ರ ಮನೆ ಇದು. ನೋಡ್ರಿ, ಗ್ರಾಮೀಣ ಕುಂಬಾರರ ಮನೆ ಇದು. ಅಲ್ಲಿ ಕಾಣಿಸ್ತಾವ ಅಲ್ಲಿ. ಇದು ನೋಡಿದ್ದೀರಾ, ನಮ್ಮ ರಾಜಣ್ಣವರು ತುಳಿತಾ ಇರ್ತಾರೆ ನೋಡಿದ್ದೀರಾ. ಮಣ್ಣು ಆ ಪಾಪು ಹೊಡೋಗಿ ಕೆಳಗಡೆ ಹೊರಟೋಗುತ್ತೆ, ತುಳ್ದಾಕ್ತಾರೆ ಪಾಪುನ. ನೋಡಿದ್ರೆ ಸೇಮ್ ಹಂಗೆ ಐತೆ ಇದು. ಗ್ರಾಮೀಣ ತಮಟಗಾರರ ಮನೆ. ಅಂದರೆ ಪಾತ್ರೆ, ಹಿತ್ತಾಳೆ ಪಾತ್ರೆಗಳು ಅವೆಲ್ಲ ರೆಡಿ ಮಾಡ್ತಾರಲ್ಲ ಅವ್ರ ಮನೆ ಇದು. ನೋಡ್ರಿ, ಅಲ್ಲೆಲ್ಲ ಇಕ್ಕವ್ರೆ, ಕಾಣಿಸ್ತೈತೆ, ಅಲ್ಲೆಲ್ಲ ಜೋಡಿಸವ್ರೆ.
ಇದು ಗ್ರಾಮೀಣ ಕ್ಷೌರಿಕ ಅಂದರೆ ಹೇರ್ ಕಟ್ಟು ಶೇವಿಂಗು ಮಾಡ್ತಾರಲ್ಲ ಅವ್ರ ಮನೆ. ಆಗಿನ ಕಾಲದಲ್ಲಿ ನೋಡ್ರಿ ಈ ಥರ ಮಾಡ್ತಿದ್ರು. ಈಗೆಲ್ಲ ದೊಡ್ಡ ದೊಡ್ಡ ಸಲೂನ್ ಆಗೈತೆ, ಆದರೆ ಆಗಿನ ಕಾಲದಲ್ಲಿ ಈ ಥರ ಮಾಡ್ತಾಯಿದ್ರು ಅಂತ. ನೋಡಿ ಇದು ಗ್ರಾಮೀಣ ಬಳೆಗಾರರ ಮನೆ. ಇದು ಬಂಡಿಗರ ಮನೆ ನೋಡ್ರಿ. ಅಂದರೆ ಹಸುಗಳು ಚಕ್ರ ಈ ಥರವನ್ನ ರೆಡಿ ಮಾಡ್ತಾ ಇದ್ರಲ್ಲ ಅವ್ರ ಮನೆ ಇದು. ಇದು ಕೊಡಗು ಮನೆ. ಅಂದರೆ ಗೊತ್ತಲ್ಲ, ಮಲೆನಾಡು ಸೈಡು ಕೊಡಗು. ಅವ್ರ ಬಟ್ಟೆ, ಅವ್ರ ವೇಷಭೂಷಣ ನೋಡ್ರಿ, ಕಲ್ಚರು ಯಾವ ಥರ ಇದೆ ಅಂತ. ಗ್ರಾಮೀಣ ಶಾಲಿ ಗುಡಿ ಇದು, ಅಂದರೆ ನಮ್ಮ ಸ್ಕೂಲ್ ಪಾಠಶಾಲೆ. ಆಗಿಂದ ಇದರಲ್ಲಿ ನೋಡ್ರಿ ಸರ್ ಪಾಠ ಮಾಡ್ತಾವ್ರೆ. ಎಲ್ಲರೂ ಸೈಲೆಂಟ್ ಆಗಿರಿ, ಮಾತಾಡಬೇಡ್ರಿ. ಸರ್ ಪಾಠ ಮಾಡ್ತಾವ್ರೆ. ಮಕ್ಕಳೆಲ್ಲ ನೋಡ್ರಿ. ನಾವು ಸ್ಕೂಲಲ್ಲಿ ಇದ್ದಾಗ ಯಾರಾದರೂ ಫುಲ್ ಜೀನಿಯಸ್ ಇರೋರು ಈ ಥರ ಎದ್ದು ಸಾರಕ್ಕೆ ತಲೆ ತಿನ್ನೋರು ನೋಡ್ರಿ. ಇಂಥವ್ರೆ ಹುಡುಗಿರು, ಸ್ಕೋಪ್ ಜಾಸ್ತಿ. ಹೋಗಿ ಸಾರ್ 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 ಮಾಡಿದ್ದೀನಿ ಅನ್ನೋದು. ಹುಡುಗರು ಕಮ್ಮಿ, ಹುಡುಗಿರು ಜಾಸ್ತಿ. ಅವ್ನು ನೋಡ್ರಿ, ಅವನು ಚುಚ್ಚು ಮಾಡ್ತಾವನೆ, ಕಳ್ಳ. ಮುಂದೆ ಹೋಗೋಣ ಬನ್ರಿ ನೋಡ್ಕೊಂಡು. ಆಟದ ಮೈದಾನ. ಸ್ಕೂಲ್ ಪಾಠ ಮಾಡ್ತಾ ಇದ್ರಿ, ಇಲ್ಲಿ ನೀವೇನು ಮಾಡ್ತಾ ಇದ್ದೀರಾ? ಆಟ ಆಡ್ತಾ ಇದ್ದೀರಲ್ಲ. ಅವಾಗ್ರ ಸ್ಕೂಲ್ಗೆ ಬಾವಿ ನೋಡ್ರಿ. ಈಗೂ ಅವೇ ಬಾವಿಗಳು, ಆದರೆ ನಾವು ಈಜೊಡಿಯೋಕ್ಕೆ ಇಂಥದಕ್ಕೆ ಬಳಸ್ತೀವಿ. ಈ ಆಂಟಿ ನಾಯಿ ಕಚ್ಚಕ್ಕೆ ಬರ್ತಾಯ್ತು. ನಾಯಿ ಹುಷಾರಾಗಿ ಹೋಗು, ನಾಯಿ ಕಚ್ಚಿಬಿಡ್ತದೆ ನೋಡ್ರಿ. ಅವಾಗ ಕಾಡಿಗೆ ಹೋಗಿ ಈ ಥರ ಸೌದೆ ಕಡ್ಕೊಂಡು ತಲೆ ಮೇಲೆ ಹೊತ್ಕೊಂಡು 5-6 ಕಿಲೋಮೀಟ್ರ್ಗಳು ನಡ್ಕೊಂಡು ಹೋಗೋ ಟೈಮ್ ಅದು. ಗ್ರಾಮೀಣ ಸುಣ್ಣಗಾರರ ಮನೆ ಇದು. ಎಲ್ಲ ಹಾಕ್ತಾವ್ರೆ ಅವರು, ಎಲ್ಲ ಇದಕ್ಕೆ ಹಾಕ್ತಾವ್ರೆ. ಇವರೆಲ್ಲ ರೆಡಿ ಮಾಡ್ತಾವ್ರೆ. ಪುಟ್ಟ ಮೇಕೆಗಳು. ಇದು ಚಮ್ಮಾರರ ಮನೆ. ಅಂದರೆ ಗೊತ್ತಲ್ಲ, ಚಪ್ಪಲಿ ತಯಾರು ಮಾಡೋರ ಮನೆ ಇದು. ಚಮ್ಮಾರರ ಮನೆ. ಒಳ್ಳೆ ಲೊಕೇಶನ್ ಮಾತ್ರ ನೋಡೋಕ್ಕೆ. ಗ್ರಾಮೀಣ ಒಡ್ಡರ ಮನೆ ಇದು. ನೋಡ್ರಿ, ಇದು ಗ್ರಾಮೀಣ ಒಡ್ಡರ ಮನೆ. ಅಂದರೆ ಖಾರ ರುಬ್ಬೋದು ಮತ್ತು ಕೆಳಗಡೆ ನೆಲದ್ದು ಇದಾಕೋದು ತಯಾರಿ ಮಾಡ್ತಿರಲ್ಲ ನೋಡ್ರಿ, ಆ ಥರ ನೋಡಿ ಅವು ತಯಾರಿ ಮಾಡೋರು. ಗ್ರಾಮೀಣ ಲಂಬಾಣಿಗರ ಮನೆ ಇದು. ಇವ್ರ ಬಟ್ಟೆ ನೋಡಿದ ತಕ್ಷಣನೇ ಅರ್ಥ ಆಗೋತೈತೆ ನಿನಗೆ, ಹೇಳ್ಬಿಡ್ಬೋದು ಇವ್ರು ಯಾರು ಅಂತ. ಅವಾಗೆ ತೋರಿಸಿದ್ನಲ್ಲ ನಿಮಗೆ ನೋಡ್ರಿ. ಇದು ಕಾಡಿಂದ ಕಟ್ಟಿಗೆ ತಗೊಂಬಂದು ಮಾರಾಟ ಮಾಡ್ತಾ ಇದ್ದವ್ರ ಮನೆ ಇದು. ಲಂಬಾಣಿಗರ ಮನೆ ಆಗಿನ ಕಾಲದಲ್ಲಿ. ಹಂದಿಗಳಿವು ನೋಡ್ರಿ ಹೆಂಗವೆ ಸಾಲಾಗಿ. ನಾಯಿ ತಿನ್ನಕ್ಕೆ ರೆಡಿ ಆಗೈತೆ. ಇಂಥವರೆಗೂ ಇನ್ನೊಂದು ವಿಡಿಯೋ ನೋಡಿದ್ರಿ. ಆದರೆ ಇವಾಗ ಹಳ್ಳಿ ಸೊಗಡು, ಫುಲ್ ಹಳ್ಳಿ ಸೊಗಡು. ಇನ್ನೂ ಯಾರ್ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಹಂಗೆ ಬೆಲ್ಲೈಕನ್ನ ಒತ್ತಿ, ಹಂಗೆ ಶೇರ್ ಮಾಡಿ. ಇನ್ನು ಮುಂದೆ ವಿಡಿಯೋಗಳವೆ, ಅವು ತೋರಿಸ್ತೀನಿ. ಎಂಜಾಯ್ ಮಾಡಿ ಬನ್ನಿ.
ನೋಡ್ರಿ ಇದು ಗ್ರಾಮೀಣ ಸಂತೆ ಮಾರ್ಕೆಟ್.